ಸಾರು ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಬೇಯ್ಬೇಕಿದು. ಇದಕ್ಕೆ ಮೊದಲು ನಾವು ಕರ್ಬೇ ಮೆಣಸಿನಕಾಯಿ ಹೊತ್ತು ತಗೊಂಡವಿ. ಅದು ಕುದಿತೈತಿ. ಸಾಂಬಾರು ಹಾಕಿ. ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಸ್ವಾಗತ. ಅವರೆಕಾಳು ಸಾರು ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಅವರೆಕಾಳು. ಸ್ನೇಹಿತರೆ ನೋಡ್ಬೋದು, ಫ್ರೆಶ್ ಅವರೆಕಾಳು ಸುಲ್ದವಿ. ಫ್ರೆಶ್ ಅವರೆಕಾಳು ಬೇಕು. ಎಷ್ಟೈತಮ್ಮ ಇದು? ಅರ್ಧ kg ಅವರೆಕಾಳು, 2 ಚಮಚದಷ್ಟು ಹುರ್ಗಡ್ಲೆ ತೊಗೊಂಡಿವಿ ಸ್ನೇಹಿತರೆ, ಪುಟಾಣಿ. ಜೀರಿಗೆ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಆನಂತರ 3 ಈರುಳ್ಳಿನ ತೊಗೊಂಡಿದ್ವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ಒಣಮೆಣ್ಸಿನ್ಕಾಯಿ ತೊಗೊಂಡಿವಿ, 1 ಬಿಲ್ಲೆಯಷ್ಟು ಹುಣಸೆಹಣ್ಣನ್ನ ತೊಗೊಂಡಿವಿ ಸ್ನೇಹಿತರೆ. 1 ಬಿಲ್ಲೆಯಷ್ಟು ಹುಣಸೆಹಣ್ಣು ಬೇಕು, 1 ಬಿಲ್ಲೆ ಹುಣಸೆಹಣ್ಣು. ನಂತರ ಸ್ವಲ್ಪ ಬೆಲ್ಲ ಬೇಕು, ಧನಿಯಾ ಬೇಕು. ಅದಾದಮೇಲೆ ಇದು ಸಾರಿಗೆ ಬೇಕಾದಂಥ ಪದಾರ್ಥಗಳು: ಕಾಯಿ ತುರಿ ಅರ್ಧ ಬಟ್ಲು, 4-5 ಬೆಳ್ಳುಳ್ಳಿ, ಆಮೇಲೆ 1 ಇಂಚಿನ ಶುಂಠಿ, ಆಮೇಲೆ ಕರ್ಬೇ ಎಲೆ, ಇಷ್ಟು ಬೇಕಾದಂಥ ಸಾಮಗ್ರಿಗಳು ಸ್ನೇಹಿತರೆ. ಅವರೆಕಾಳು ಸಾರು ಮಾಡೋಕ್ಕೆ ಇಷ್ಟು ಬೇಕಾಗುವ ಸಾಮಗ್ರಿಗಳು ನೋಡಿದ್ರಲ್ಲ. ಈಗ ಸಾಮಗ್ರಿಗಳನ್ನ ನೋಡಿದ್ವಿ, ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅವರೆಕಾಳನ್ನ ಬೇಯಿಸಕ್ಕೆ ಹಾಕೋಣ. ಒಂದು ಕುದಿ ಬೇಯ್ಬೇಕಿದು. ಇದು ಬೇಯ್ತಾ ಇರಲಿ, ನಾವು ಅಷ್ಟೊತ್ತಿಗೆ ಸಾರ ಇದು ಬೇಯಲಿ. ನಾವು ಅಷ್ಟೊತ್ತಿಗೆ ಏನು ಮಾಡೋಣ, ಸಾರಿಗೆ ಮಿಕ್ಸಿ ರುಬ್ಕೊಳ್ಳೋಣ ಬರ್ರಿ. ಇದು ರುಬ್ತತಿ. ಇದಕ್ಕೆ ಮೊದಲು ನಾವು ಕರ್ಬೇ ಎಲೆ ಹಾಕ್ಕೊಳ್ತಿದ್ದೀವಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿನ ಹಾಕ್ಕೊಳ್ತಿದ್ದೀವಿ ಸ್ನೇಹಿತರೆ. ನೋಡ್ಬೋದು, ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀವಿ, 3 ಸ್ಪೂನು ಪುಟಾಣಿ ತೊಗೊಂಡಿದ್ದೀವಿ. ಜೀರಿಗೆ ಹಾಕ್ತಾಯಿದ್ದೀವಿ ಸ್ನೇಹಿತರೆ. ಜೀರಿಗೆ ಸಾಂಬಾರಿಗೆ ಸಖತ್ ಟೇಸ್ಟ್ ಕೊಡುತ್ತೆ. 2 ಸ್ಪೂನ್ ಹಾಕಿದ್ವಿ. ಅದಾದಮೇಲೆ ನಾವು ಇದಕ್ಕೆ ಧನಿಯಾ ಹಾಕ್ಕೊಳ್ತಾ ಇದ್ದೀವಿ. ಇದು ಕೂಡ 2 ಸ್ಪೂನ್ ಇದೆ ಧನಿಯಾ. ಅದಾದಮೇಲೆ 10 ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ವಿ ಸ್ನೇಹಿತರೆ. ನೋಡ್ಬೋದು, ಒಣ ಮೆಣಸಿನಕಾಯಿ 10 ತಗೊಂಡಿವಿ. ಅದಾದಮೇಲೆ ಹುಣಸೆ ಹಣ್ಣು ನೋಡ್ಬೋದು ನೀವು, ಇದನ್ನು ನಾವು ತೊಳ್ಕೊಳ್ತಾ ಇದ್ದೀವಿ. 1 ಬಿಲ್ಲೆಷ್ಟು ಹುಣಸೆ ಹಣ್ಣನ್ನು ನಾವು ಹಾಕ್ಕೊಳ್ಬೇಕು ಸ್ನೇಹಿತರೆ. ಈಗ ರುಬ್ಬೋಣ ಬನ್ನಿ. ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೇವೆ. ಇದು ಗಟ್ಟಿ ಐತಿ, ಸ್ವಲ್ಪ ನೀರು ಹಾಕ್ತಾನೆ. ಮನೆ ಒಳಗೆ ನೋಡ್ಬೋದು. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಕಾಳಿಗೆ ಉಪ್ಪು ಹತ್ತಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ. ಬೇಯಲಿ. ಇದು ಕುದಿಯಾಗಿ ಬಿಡ್ತದ ಬನ್ನಿ. ರುಬ್ಬಿದ ಮಿಶ್ರಣವನ್ನು ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ನಾವು ಈ ಥರ ಸೌಂಡ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. ಆಮೇಲೆ ನೀಟಾಗಿ ಇದು ಕುದ್ರೆ ಒಂಥರ ಟೇಸ್ಟ್ ಬೇರೆ ಲೆವೆಲ್ ಆಗಿರುತ್ತೆ. ಸೊ ಇದು ಕುದೀತಲ್ಲಿ ಒಗ್ಗರಣೆ ಹಾಕೋಣ ಬನ್ನಿ. 2 ಸ್ಪೂನ್ ಇದು ನಾನು ಒಗ್ಗರಣೆ ಚಮಚ, ಇದು ಒಗ್ಗರಣೆ ಹಾಕೋಕ್ಕೆ ಚಮಚ ಇಟ್ಕೊಂಡಿರೋದು ನಾವು. ಹಾಕ ಕಾಯ್ಬಿಟ್ಟು ಎಣ್ಣೆ. ಸಾರು ಕುದಿತೈತಿ. ಸಾರಿಗೆ ಕಟ್ಬಿಡ್ಕ ಬೆಲ್ಲ ಹಾಕ್ತವನಿ. ಒಗ್ಗರಣೆ ಫ್ರೈ ಆಗ್ತಿದ್ದು ಅದಕ್ಕೆ ಹಾಕ್ತಾನೆ. ಅದಕ್ಕೆ ಇದಕ್ಕೆ ಆಫ್ ಮಾಡೋ ಗ್ಯಾಸ್ ಅದನ್ನು. ಇದರಲ್ಲೇ ವೆರೈಟಿ ಥರನೂ ಮಾಡ್ಬೋದು ಸಾರ. ನಾನು ಇವತ್ತು ಈ ಥರ ತೋರಿಸಿದೆ. ಈ ಥರನೂ ಮಾಡಿದ್ದೇವೆ ನಾವು ಅವಾಗ. ಇವಾಗ ಅವರೆಕಾಳಾಗ ಎಷ್ಟು ಥರ ಸಾರು ಮಾಡ್ಬೋದು. ಆಮೇಲೆ ಎಳೆ ಅವರೆಕಾಳಾದರೆ ಅದಕ್ಕೆ ಏನೋ ಅಂತಾರೆ ಕಣೆ, ಕಾಳು ಸಾರು ಏನೋ ಅಂತಾರೆ ಕಣೆ. ಅದನ್ನ ಹಾಕಿ ಹಾಕ್ತೇವೆ. ಹುಣಸೆ ಹುಳಿ ಹಾಕಂಗಿಲ್ಲ, ಶುಂಠಿ ಮತ್ತು ಕಾಳುಮೆಣಸು ಹಾಕೋದು. ಪಾತ್ರೆಗೆ ಒಗ್ಗರಣೆ ಹಾಕಕ್ಕೆ ಹೋದ್ರೆ
ತಳ ಹಿಡಿದು ಬಿಡ್ತತಿ ಇದು. ಹಂಗಾಗಿ ಬೇರೆ ಬಳ್ಳ್ಯಾಗ ಹಾಕ್ಕೋಬೇಕು ಒಗ್ಗರಣೆನ. ಸಿಲ್ವರ್ ಪಾತ್ರೆ ಆದರೆ ಅದರಲ್ಲೇ ಹಾಕ್ಬೋದಿತ್ತು. ದೊಡ್ಡದು ಎಷ್ಟು ಬೇಕಷ್ಟು ಸಾರು ಮಾಡ್ಕೊಬೋದು. ಏಕೆ ಮುಗೀತಾ ಪಟ್ಟಿದ್ದು ಕೂತ್ರೆ ತಡಿ ಸ್ವಲ್ಪ ಉಪ್ಪು ಹಾಕ್ತಾನೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾನೆ. ಇದೊಂದು ಹೆಜ್ಜೆ ಕೂತ್ರೆ ಆದಂಗೆ ಸ್ವಲ್ಪ ಕುದಿ ಬರ್ಬೇಕಿದೆ. ಸಾರು ನೋಡು ಎಷ್ಟು ಚೆನ್ನಾಗೈತಿ. ಕುದಿತೈತಿ. ಹಾಗೇ ಇವತ್ತು ಸಾಂಬಾರು. ಫೈನಲಿ ಅವರೆಕಾಳು ಸಾಂಬಾರು ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತೇಳಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನ ತಿಂದರೆ ಹೇಗಿರುತ್ತೆ ನೋಡೋಣ ಬನ್ನಿ. ಒಂದು ಬೈಟ್ ತಿಂದು ನೋಡೋಣ. ಸೊ ನೋಡ್ಬೋದು ಅವರೆಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಆ ಟೆಕ್ಸ್ಚರು. ಈಗ ಅವರೆಕಾಳು ಜೊತೆಗೆ ಅಂದರೆ ಅವರೆಕಾಳು ಸಾಂಬಾರು ಜೊತೆಗೆ ಅನ್ನ ಕಲ್ಸ್ಕೊಂಡು ತಿಂದರೆ ಯಾವ ಟೇಸ್ಟ್ ಇರುತ್ತೆ ಅಂತ ಟೇಸ್ಟ್ ಮಾಡಿ ರಿವ್ಯೂ ಕೊಡೋಣ ಅಲ್ವಾ. ಸೊ ಒಂದು ಸ್ಪೂನು ತಗೊಂಡು ಸ್ವಲ್ಪ ಸಾರು ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಿನ ಸಂಜೆ 8 ಗಂಟೆ ನಂತರ ನಾವು ಲೈವ್ ಬರ್ತೇವೆ. ಬಂದು ನೀವು ಕೂಡ ಮಾತಾಡ್ಬೋದು ನಮ್ಮ ಜೊತೆಗೆ ಚಾಟ್ನ ಮೂಲಕ. ಬಿಸಿ ಬಿಸಿ ಅನ್ನದ ಜೊತೆಗೆ ಅವರೆಕಾಳು ಸಾಂಬಾರು ತಿಂತಿದ್ರೆ ಆ ಟೇಸ್ಟೇ ಬೇರೆ ಲೆವೆಲ್ಲು. ನೋಡ್ಬೋದು ಕಲಿಸುವಾಗಲೇ ನನಗೆ ತುಂಬ ಬಾಯಿಗೆ ನೀರು ಬರ್ತಾ ಇದೆ. ಆನಿ 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 ಆನಿ. ಸೊ ಈ ಥರ ಅವರೆಕಾಳು ರೆಸಿಪೀಸ್ ಏನಾದರೂ ಬೇಕು ಅಂದರೆ ವೆಜ್ಜಲ್ಲಿ ಯಾವುದಾದ್ರು ರೆಸಿಪೀಸ್ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಸೂಪರ್ ಆಗಿದೆ ಸ್ನೇಹಿತರೆ. ಇದನ್ನೆಲ್ಲ ತಿಂದು ಮುಗಿಸ್ತೇನೆ. ನೀವು ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.